ಸರ್ ನಮ್ದು ಕಾರಲ್ಲಿ ಸರ್ ಒಂದು 5-6 ವರ್ಷದಿಂದ ಸರ್ ಒಂದು ನರ ಗಂಟೆ ರಕ್ತ ಬ್ಲ್ಯಾಕ್ ಆಗಂಗೈತೆ ಸರ್ ಅದ್ರಲ್ಲಿ ಎಡಗಾರಲ್ಲಿ ಸರ್. ಸರಿ ಸರ್ ಬೆಂಗಳೂರು ಜಿಂದಲಲ್ಲಿ ಸರ್ ಸ್ಕ್ಯಾನ್ ಮಾಡ್ತಿದ್ದೆ ಸರ್. ಸರಿ ಸರ್ ಅವರು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಅದು ಕೆಳಗಡೆ ಕಾಲಿಟ್ಟೆ ಸರ್ ಒಂಥರ ಮರಗಟ್ಟಂಗೆ ಆಗುತ್ತೆ ಸರ್. ಮರ ಕಟ್ಟಿದಂಗೆ ಆಗುತ್ತೆ. ತುಂಬಾ ವೆಯ್ಟ್ ಜಾಸ್ತಿ ಇದೆಯಾ ಸರ್ ನಿಮ್ಮದು? ಗೊತ್ತೇ ಆಗಲ್ಲ ಸರ್. ಒಂದು ಕಾಲು ಏನು ಹುಚ್ಚಿದ್ರು ಗೊತ್ತೇ ಆಗಲ್ಲ ಸರ್. ಗೊತ್ತೇ ಆಗೋದಿಲ್ಲ. ಹೌದು, ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗದಿದ್ರೆ ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ. ಎಷ್ಟು ಏಜ್ ಎಷ್ಟು ನಿಮ್ಮದು? ಏಜ್ ಎಷ್ಟು ಮತ್ತೆ ವೆಯ್ಟ್ ಜಾಸ್ತಿ ಇದೆಯಾ ಏನಾದರೂ? ಸರ್ ಇಲ್ಲ ಸರ್, ನಮಗೆ 85 kg ಇದೆ ಸರ್. 85. ಓಕೆ, ಪರವಾಗಿಲ್ಲ. ಕೆಲಸ ಏನು ಮಾಡ್ತೀರಿ ನೀವು? ಏನು ಪ್ರೊಫೆಷನ್ನು? ಸರ್ ನಾನು ಡ್ರೈವರ್ ಸರ್. ಡ್ರೈವರ್. ಒಬ್ವಿಯಸ್ಲಿ ಡ್ರೈವರಿಗೂ ಡೆಫಿನೆಟ್ಲಿ ಬಂದೇ ಬರುತ್ತೆ ಇದು. ಓಕೆ, ಕಂಟಿನ್ಯೂಸ್ ಕೂತ್ಕೊಂಡು ಸರ್ ಹೊಡ್ತಾ ಸರ್ ರಾತ್ರಿ ಹೊತ್ತು ಫುಲ್ ಕೈ ಕರಳು ಎರಡು ಮರಗಟ್ಟಂಗೆ. ಹೌದು, ಸೆಳಿತದೆ ಮತ್ತೆ ಮರ ಕಟ್ಟದಂಗೆ ಆಗುತ್ತೆ. ಮತ್ತೆ ಈ ಚಳಿಗಾಲದಲ್ಲಿ ಅಂತೂ ಜಾಸ್ತಿ ಆಗ್ತದೆ ಅದು. ಹೌದು ಸರ್, ಫುಲ್ ಬ್ಲ್ಯಾಕ್ ಆಗ್ತಾ ಇದೆ ಸರ್, ಮ್ಯಾಕಡೆ ಬರ್ತಾ ಇದೆ. ಹೌದು, ಈಗ ಮತ್ತೆ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದ್ಸಲ ನೀವು ಒಂದ್ಸಲ ತಗೊಂಡು ಬನ್ನಿ. ಬ್ರ್ಯಾಂಚ್ ನಮ್ಮದು ತುಮಕೂರಲ್ಲೂ ಇದೆ, ಒಂದ್ಸಲ ವಿಸಿಟ್ ಆಗಿ. ಓಕೆ, ಸೊ ಯಾಕಂತ ಹೇಳಿದರೆ ಇದು ಪ್ರೊಲಾಂಗ್ ಆಗ್ತಾ ಹೋದರೆ ಮತ್ತೆ ಆ ಭಾಗ ಅಂದರೆ ಸ್ಪರ್ಶಜ್ಞಾನ ಇಲ್ದಿದ್ದಂಗೆ ಆಗ್ಬೋದು. ನೆಕ್ಸ್ಟ್ ಕಾಲು ಇಡಬೇಕಾದ್ರೂ ಹಿಡ್ದಿದ್ದ ಅಂದರೆ ಒಂಥರ ಆ ಒಂದು ಸ್ಪರ್ಶಜ್ಞಾನೇ ಕಮ್ಮಿ ಆಗಿಬಿಡ್ತದೆ. ಸೊ ಅದು ಮತ್ತು ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಕಮ್ಮಿ ಆಗ್ತಾ ಇದೆ ಅನ್ನುವಾಗ ಆ ಟಿಶ್ಯೂಸ್ಗಳು, ಜೀವಕೋಶಗಳು ಸಾಯ್ತದಲ್ಲಿ. ಸೊ ಅದೆಲ್ಲ ನೆಗ್ಲೆಕ್ಟ್ ಮಾಡಿ. ಹೌದು, ಬ್ಲ್ಯಾಕ್ ಆಗುತ್ತೆ. ಯಾಕಂತ ಹೇಳಿದರೆ ಆ ಜಾಗದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಹೋಗ್ತಾ ಇಲ್ಲ, ಆಮ್ಲಜನಕ ಸಹಿತ ಬ್ಲಡ್ ಹೋಗ್ತಾ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಆ ಪಾರ್ಟು ಬ್ಲ್ಯಾಕಿಶ್ ಆಗ್ತಾ ಇದೆ ಮತ್ತು ಅಲ್ಲಿ ರಕ್ತ ಹೆಪ್ಪುಗಟ್ತಾ ಇದೆ. ಅದು ಹೌದು, ಅದು ಕ್ಲಿಯರ್ ಆಗಬೇಕು. ಯಾಕಂದರೆ ಅದು ಕ್ಲಿಯರ್ ಆಗದಿದ್ರೆ ನೆಕ್ಸ್ಟು ಕಂಡೀಷನ್ ನಾನು ಹೆದರ್ಸ್ತಾ ಇಲ್ಲ ನಿಮಗೆ, ಅದು ಗ್ಯಾಂಗ್ರೀನ್ ಅಂತ ಒಂದು ವರ್ಡ್ ಇದೆ, ಅಲ್ಲಿವರೆಗೆ ಹೋಗ್ಬೋದು. ವೆರಿಕಾಸ್ ಅಲ್ಸರು ಮತ್ತು ಗ್ಯಾಂಗ್ರೀನ್ ಅಂತ ಒಂದು ವರ್ಡ್ ಇದೆ. ಅದೆಲ್ಲ ಬರಲಿಕ್ಕಿಲ್ಲ, ಆದರೆ ಅಷ್ಟು ನೆಗ್ಲಿಜೆನ್ಸಿ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಓಕೆ, ಸೊ ಒಂದು ಜಸ್ಟ್ ಅವೇರ್ನೆಸ್ಸಿಗೆ ಹೇಳಿದೆ ನಾನು, ಈ ಥರ ಕಂಡೀಷನ್ ಎಲ್ಲ ಬರ್ಬೋದು. ಸೊ ಅಲ್ಲಿವರೆಗೆ ಕಾಯಬೇಡಿ, ಒಂದ್ಸಲ ಕನ್ಸಲ್ಟ್ ಆಗಿ ಮತ್ತು ನಿಮ್ಮ ರಿಪೋರ್ಟ್ಸ್ ಏನು ಮಾಡ್ಕೊಂಡಿದ್ದಿದ್ರೆ ರೀಸೆಂಟಾಗಿ ಅದನ್ನು ಒಂದ್ಸಲ ತಗೊಂಡು ಬನ್ನಿ. ಹಾಂ, ಒಂದ್ಸಲ ತಗೊಂಡು ಬನ್ನಿ, ಸಾಕಾಗ್ತದೆ. ಒಂದ್ಸಲ ತಗೊಂಡು ಬನ್ನಿ. ಮತ್ತು ನೀವು ಆಬ್ವಿಯಸ್ಲಿ ನಿಮ್ಮ ಒಂದು ಪ್ರೊಫೆಷನ್ನೇ ರೈಡಿಂಗ್ ಇದೆ, ಡ್ರೈವಿಂಗ್ ಇದೆ ಅನ್ನುವಾಗ ಡೆಫಿನೆಟ್ಲಿ ಅದು ಎಫೆಕ್ಟ್ ಆಗೇ ಆಗುತ್ತೆ, ಗೊತ್ತಾಯ್ತಾ? ಸೊ ಒಂದ್ಸಲ ನೀವು ಕನ್ಸಲ್ಟ್ ಆಗೋದು ಒಳ್ಳೇದಂತ ಕಾಣಿಸ್ತದೆ. ನೋಡೋಣ, ಸರ್ಜರಿ ಬೇಕಾದರೆ ನೆಕ್ಸ್ಟ್ ಅಡ್ವೈಸ್ ಮಾಡ್ತೇವೆ, ಏನು ಮಾಡಬೇಕು, ಏನು ಜಡ್ಜ್ ಮಾಡಬೇಕಂತ ನೆಕ್ಸ್ಟ್ ನಾವು ಹೇಳ್ತೇವೆ. ಏನು ಸರ್? ತುಮಕೂರಲ್ಲಿ ನೀವು ಗೂಗಲ್ ಮಾಡಿ, ಸಿಗುತ್ತೆ ನೋಡಿ ನಿಮಗೆ. ಗೂಗಲ್ ಮಾಡಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತುಮಕೂರು ಬ್ರಾಂಚ್ ಅಂತ ಹಾಕಿ, ನಿಮಗೆ ತುಮಕೂರು ಅಡ್ರೆಸ್ ಸಿಗ್ತದೆ. ಸರಿ ಸರ್. ಓಕೆ, ಸೊ ಒಂದ್ಸಲ ಕನ್ಸಲ್ಟ್ ಆಗಿ ನೋಡಿ, ನೆಗ್ಲಿಜೆನ್ಸಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.